ಇನ್ನೊಂದು ಡೈಲಾಗ್ ಇದಾಯ್ತು ಅಂದರೆ ಹೇಳ್ತಾ ಇದ್ರು ಕಾಕ್ರೋಚ್ ಅಲ್ಲ ನೀನು ಓತೆ ಕಟ್ಟ ಅಂತ ಎಲ್ಲ ನಿಮ್ಮನ್ನ ಹೇಳುವಂಥದ್ದು, ಅದನ್ನ ಹೆಂಗೆ ತಗೋತಾ ಇದ್ರು? ಅಣ್ಣ ನಾನು ಆ ಗಾರ್ಡನಲ್ಲೇ ಬಿಟ್ಬಿಡ್ತಿದ್ದೆ ಅದನ್ನ. ಅಂಥದ್ದು 100 ಬಂದಿದೆ ನನ್ನ ತಲೆಯಲ್ಲಿ ನೆನಪು ಇಟ್ಕೋತಿರ್ಲ. ಯಾಕಂದ್ರೆ ಅದು ಪಾಪ ಯಾರು ಕೆಟ್ಟವರಲ್ಲ ಅಲ್ಲಿ ಹಂಗೆ ಅನ್ಲೇಬೇಕು. ನಾನು ಈಗ ಚಂದ್ರಣ್ಣ ನನಗೆ ಒಂಥರ ಅಣ್ಣನ ಥರ, ನಾನೇ ಅವ್ರಿಗೆ ಏನೇನೋ ಹೇಳಿದ್ದೀನಿ. ಅಶ್ವಿನಿ ಮ್ಯಾಮೇ ನನ್ನ ದ್ವೇಷಿನ, ಅವ್ರಿಗೆ ಇಚ್ಛಾದಾರಿ ನಾಗಿನಿ ಅಂದಿದ್ದೀನಿ. ರಕ್ಷಿತಾ ಅಂದರೆ ಸುರಕ್ಷಿತಾ, ದೂರ ಇರಬೇಕು ಅಂದಿದ್ದೀನಿ. ಆ ಚಿಕ್ಕ ಹುಡುಗಿ ಪಾಪ ನನ್ನ ತಂಗಿ ಥರದ ಹುಡುಗಿ. ಅದಾದಮೇಲೆ ಏನೂ ಇರಲ್ಲಣ್ಣ ಅಲ್ಲಿ ಆಟಕ್ಕೋಸ್ಕರ. ಅಲ್ಲಿ ಯಾರಿಗೆ ಹೇಳಿದ್ರು ಆಮೇಲೆ ಸಾರಿ ಕೇಳ್ಬಿಡ್ತಿದ್ವಿ ಅಣ್ಣ ಒಬ್ರಿಗೊಬ್ಬರು. ಕೆಲವು ನಿಂತ್ಕೊಂಡ್ಬಿಡೋದು ಮನಸ್ಸಲ್ಲಿ, ಕೇಳ್ಕೊತಿರ್ಲಿಲ್ಲ. ಕೆಲವ್ರು ಕೇಳ್ಬಿಡ್ತಿದ್ವಿ, ಕೆಲವ್ರು ಕೇಳಿದ್ರು ಕ್ಷಮಿಸೋರು, ಕೆಲವ್ರು ಕ್ಷಮಿಸ್ತಿರ್ಲಿಲ್ಲ. ನಾನು ಯಾವುದೂ ತಲೆಯಲ್ಲೂ ಇಟ್ಕೊಂಡಿಲ್ಲ ಅಣ್ಣ. ಫೈನಲ್ ಇನ್ನೇನು ಮಾಡಿದ್ರೆ ನೀವು ಉಳ್ಕೋತಿದ್ರಿ ಅನ್ನೋಂಥದ್ದು ಅನ್ನಿಸ್ತು. ಮುಂದಿನ ನಿಮ್ಮ ಪ್ಲ್ಯಾನ್ಸು, ಸಿನಿಮಾ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದು? ಅದೇ ಅಣ್ಣ, ಮೇ ಬಿ ನಾನು ಅದೇ ಈಗ ಆಚೆ ಬಂದಾಗ ಅದೇ ಗೊತ್ತಾಯ್ತು, ನೀವು ಆ ಗ್ರೂಪಲ್ಲಿ ಇದ್ರಿ, ಆಚೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮೇ ಬಿ ಆ ಗ್ರೂಪಿಂದ ಆಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತಣ್ಣ. ಈಗ ನೋಡಿ ಆ ಗ್ರೂಪ್ ಅವರೇ ಪಾಪ ನನ್ನ ಕೊನೆ ವಾರ ಸೇವ್ ಮಾಡಕ್ಕೆ ನೋಡಿರ್ತಾರೆ. ಆ ಥರದ್ದು ನನಗೋಸ್ಕರ ಏನೋ ಯೋಚನೆ ಮಾಡೋರು. ಅದೇ ಈಗ ನೋಡಿ, ಈಗ ಯಾವ ಗ್ರೂಪಿಂದ ಆಚೆ ಬರಬೇಕಿತ್ತು ಅಂತೆಲ್ಲ ಹೇಳಿದ್ರೆ ಅದೇ ಗ್ರೂಪ್ ಅವರು ಅವರೇ ಕಷ್ಟದಲ್ಲಿದ್ದರು, ಸುದ್ದಿ ಸೇವ್ ಆಗಲಿ ಅಂತ ನೋಡ್ತಿದ್ರು. ಹಂಗೇನೋ ಅನ್ನೋರನ್ನ ನಿಮ್ಮ ಒಳಗಡೆ ಗೊತ್ತಾಗೋದೇ ಇಲ್ವಲ್ಲ, ಪಾಪ ಇವರು ನನಗೋಸ್ಕರ ಇಷ್ಟೊಂದು ಇದ್ದಿದ್ದಾರೆ ಅನ್ನೋ ಥರದ್ದು ಇರುತ್ತೆ. ಇಲ್ಲಿ ಆಚೆ ಬಂದಾಗ ಆ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ, ಅಲ್ಲಿ ಗೊತ್ತಾಗೋದೇ ಇಲ್ಲ ಅಣ್ಣ. ಅದಾದರೆ ಈಗ ತುಂಬ ಕೆಲಸಗಳಿದೆ ಅಣ್ಣ. ಒಂದು 3-4 ಸಿನಿಮಾ ನವಂಬರ್ಗೆ ಏನಾದರೂ ನಾನು ಆಚೆ ಬಂದರೆ ನಾನು ಮಾಡ್ಕೊಡ್ತೀನಿ ಅಂತಂದಿದ್ದೆ. ಬೆಳಗ್ಗೆನೇ ಫೋನ್ ಬಂತು, ಅದು ಸಿನಿಮಾ ಗೊತ್ತಿಲ್ಲ, ನಾನು ಹೇಳಬೇಕು ಹೇಳ್ಬಾರ್ದು, ಹಳೇದದು ಕಮಿಟ್ಮೆಂಟು ಆಗಿತ್ತು. ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನಮ್ಮ ಪಿ ನಾಗರಾಜ್ ಸರ್ದು ಅತ್ತಿಕಾಯ ಸಿನಿಮಾದು 22ರಿಂದ ಸುದೇ ಡೇಟು ಅಂತ ಬೆಳಗ್ಗೆನೇ ಫೋನ್ ಮಾಡಿ ಡೇಟು ಕಳಿಸಿದ್ದಾರೆ. ಇಲ್ಲಿ ತುಂಬ ಕೆಲಸಗಳಿದೆ ಅಣ್ಣ. ಇದೆಲ್ಲರ ಜೊತೆಗೆ ಅದೇ ಚಂದ್ರಪ್ರಭಾ ಅವ್ರನ್ನೂ ನಿರೀಕ್ಷೆ ಮಾಡಿರಲಿಲ್ಲ ಆಚೆ ಬರುವಂಥದ್ದನ್ನು. ಅದು ಏನಾಯಿತು, ಹೇಗೆ ಅಂತ ಅನ್ನಿಸ್ತಿದೆ ನಿಮಗೆ? ಮತ್ತು ಆರೋಗ್ಯ ಕೂಡ ತುಂಬ ಮುಖ್ಯ ಆಗುತ್ತೆ ಮನೇಲಿ ಉಳಿಯೋಕ್ಕೆ ಅನ್ನೋಂಥ ಒಂದು ಮಾತು ಅಣ್ಣ. 100% ನನಗೆ ಗೊತ್ತಿರೋ ಸತ್ಯ ಇದು. ಆಚೆ ಬೇರೆ ಏನೋ ಹೇಳಿದ್ರು ಅಂದರು, ನನಗೆ ಗೊತ್ತಿಲ್ಲ. ನಾನು ಇನ್ನು ನಿಜವಾಗ್ಲೂ ಒಂದು ನೋಡಿಲ್ಲ, ನಂಗೆ ಟೈಮ್ ಇಲ್ಲ. ಬಂದು ಮಲಗದೆ ಎದ್ದಿಲ್ಲಿಗೆ ಬಂದಿದ್ದೀನಿ. ಎಷ್ಟು ಬೆಳಗ್ಗೆ ಅಂತ ನಿಮಗೆ ಗೊತ್ತು. ಅವ್ರಿಗೆ ಸೊಂಟ ನೋವು ತುಂಬ ಕಾಡ್ತಾ ಇತ್ತು ಅಣ್ಣ. ಅವ್ರಿಗೇನೋ ತುಂಬ ಬ್ಯಾಕ್ ಪೇನ್ ಇತ್ತು, ಅದು ತುಂಬ ಕಾಡ್ತಾ ಇತ್ತು ಅವ್ರಿಗೆ. ಒದ್ದಾಡ್ತಿದ್ರು ಅವರು. ನನಗೆ ಗೊತ್ತಿದ್ದಂಗೆ ಅದಕ್ಕೆ ಇರಬೇಕು. ನಾನು ಇವಾಗ ಇದು ಮುಗಿಸ್ಕೊಂಡ್ಮೇಲೆ ಫೋನ್ ಮಾಡಿ ಯಾಕೆ ಏನಾಯ್ತು ಅಣ್ಣ ಅಂತ ಕೇಳ್ಬೇಕು. ಅಲ್ಲಿ ಕೇಳೋಕೆ ಅವ್ರು ಹೇಳಲೇ ಇಲ್ಲ, ಹೊರಟೇ ಬಿಟ್ರು ಅವ್ರು. ಅಷ್ಟರಲ್ಲಿ ಮತ್ತೆ ಅಣ್ಣನ ಕರ್ಸಿ ಕೂರ್ಸೂರು, ಮತ್ತೆ ಕೇಳೋಕ್ಕಾಗಲಿಲ್ಲ. 5 ನಿಮಿಷ ಕೊಡಬೇಕಲ್ಲ, 5 ನಿಮಿಷನೂ ಇಲ್ಲ. ಅವು ಎಲಿಮಿನೇಟ್ ಅಂದ ತಕ್ಷಣ ಹೊರಡಬೇಕು. ನಾನು ಈಗ ಫೋನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅಣ್ಣ. ಸಾರಿ ಅಂದರೆ ನನ್ನ ಬಗ್ಗೆ ಪಾಪ ತುಂಬ ನಿರೀಕ್ಷೆ ಇಟ್ಟಿದ್ದೀರಿ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಾನು ಇದನ್ನು ನಿಮ್ಮ ನಿರೀಕ್ಷೆನ ಸುಳ್ಳು ಮಾಡಿದೆ ಅನ್ಸುತ್ತೆ. ಅದಕ್ಕೆ ದಯವಿಟ್ಟು ನನ್ನ ಮೇಲೆ ಕ್ಷಮೆ ಇರಲಿ. ಅಂದರೆ ನಾನು ಯಾರು ಯಾವತ್ತೂ ಫ್ಯಾನ್ಸ್ ಅಂದಿಲ್ಲ ಅಣ್ಣ. ನನ್ನ ಪ್ರೀತಿಸೋ ಒಂದು ವರ್ಗದವ್ರಿಗೆ ಮತ್ತೆ ನಾನು ಯಾರಿಗೆ ಅದೊಂದು ಪದದ್ದು ಇದರಿಂದ ಹರ್ಟ್ ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಡೀ ಕರ್ನಾಟಕ ನಾನು ಆ ಮಾತಾಡೋ ಬರದಲ್ಲಿ ಬಂದ್ಬಿಡ್ತು, ಹಾಗಾಗಿ ಕ್ಷಮೆ ಇರಲಿ. ಸಾರಿ. ಥ್ಯಾಂಕ್ ಯು ಸುದೀಪ್. ಎಸ್ ಅಣ್ಣ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ಸ್. ಎಸ್, ಇದಿಷ್ಟು ಬಿಗ್ ಬಾಸ್ ಸೀಸನ್ 12ನಲ್ಲಿ ಮನೆಯನ್ನು ಪ್ರವೇಶಿಸಿ ಹೊರಬಂದಂಥ ಕಾಕ್ರೋಚ್ ಸುದಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.